ಇವತ್ತು ಸುಧಾಕರ್ ಇವತ್ತು ನಮ್ಮ ರಿಲೇಷನ್ನೇ. ಇದುವರೆಗೂ ಅವ್ರ ಮನೆ ಬಾಗಿಲು ನಾವು ತುಳಿದಿಲ್ಲ, ನಾವು ಹೋಗೋದು ಇಲ್ಲ, ನಾವು ಆ ಕೆಲಸ ಅಲ್ಕ ಕೆಲಸ ಮಾಡೋದು ಇಲ್ಲ. ಇಲ್ಲ ನಿನಗೆ ತಾಕತ್ತಿದ್ದ ರಾಮಣ್ಣ ಬಾ ಬಾ ಭೋಗನಂದೀಶ್ವರ ದೇವಸ್ಥಾನದಲ್ಲೇ ಬಾ ಪ್ರಮಾಣ ಮಾಡಿ ಬಾ. ನೀವೆಲ್ಲ ಒಳ ಒಪ್ಪಂದ ಮಾಡ್ಕೊಂತಾನೆ ನೀವು ಅದು ದಾವಣಗೆ ಮಾಡಿದ್ದ ಅಲ್ಲಿಗೆ ನಿಮ್ಮ ಬೈಲ ನೀವೇ ಈಚೆಗೆ ಕಿತ್ಕೊಂತ ಇದ್ರೆ ನಿಮ್ಗೆ ಮಾನ ಮರ್ಯಾದೆ ಇಲ್ವಾ? ನಿಮ್ಮ ಶಾಸಕರ ಬಗ್ಗೆ ನಾವು ಮಾತಾಡೋಷ್ಟು ದೊಡ್ಡವ್ರು ನಾವಲ್ಲ. ಅದೇನೋ ಕೊಟ್ಟರೆ ಶಾಪ, ಅದೇನೋ ಇಟ್ಟರೆ ಅದೇನೋ ಕೊಟ್ಟರೆ ವರ ಇಟ್ಟರೆ ಶಾಪ ಅಂತ. ಯಾರಿಗೆ ಶಾಪ? ಅವ್ರೇನು ಋಷಿಮುನಿನಾ? ಅಲ್ಲ ಋಷಿಮುನಿನೇನಪ್ಪ. ರಾತ್ರಿ 11 ಗಂಟೆನಲ್ಲಿ ಉಸ್ತುವಾರಿ ಸಚಿವರಿಗೆ ಇದೇ ಚಿಡ್ಲಘಟ್ಟ ಶಾಸಕರು ಫೋನ್ ಮಾಡಿದ್ದಾರೆ. ಏನಂತ ಫೋನ್ ಮಾಡಿದ್ದಾರೆ? ತಗೊಳ್ರಿ, ನಿಮ್ಮ ಯೋಗ್ಯತೆ ನೀವೇ ತಿಳ್ಕೊಳ್ರಿ. ಸುಧಾಕರ್ ಅವರು ರೈತರು ಬರುವಾಗಿ ಏನೋ ಅಲ್ಲಿ ಮಾತಾಡೋದಕ್ಕೆ ಡಿ ಸಿ ಆಫೀಸ್ ಹತ್ರ ಹೋಗಿ ಏನೋ ಮಾತಾಡಿದ್ದಾರೆ ಅಂತೇಳಿ ಅವ್ರೇನೋ ಮಾತಾಡಿದ್ದಾರೆ. ಅವ್ರ ತಾಲೂಕಿನ ಪರವಾಗಿ, ಅವ್ರ ತಾಲೂಕಿಗೆ ಅಷ್ಟೇ ಸೀಮಿತ ಆಗಬೇಕು. ಅವ್ರ ತಾಲೂಕಿನ ಮುಖಂಡರ ಪರವಾಗಿ ಮಾತಾಡಬೇಕು. ಇದರ ವಿಷಯ ಎಲ್ಲ ಯಾಕೆ ತರಬೇಕಾಗಿತ್ತು? ನಮ್ಮ ವಿಷಯ ಯಾಕೆ? ಭರಣಿ ವೆಂಕಟೇಶ್ವರ ವಿಷಯ ಯಾಕೆ? ಅವ್ರು ನಾವೇನಾದ್ರೂ ಇಲ್ವಾನ್ವಾಗಿದ್ದೀವ? ಅವ್ರು ನೆನ್ನೆ ಒಂದು ಮಾತು ಹೇಳಿದ್ದಾರೆ. DCC ಬ್ಯಾಂಕ್ ಚುನಾವಣೆಯಲ್ಲಿ ಸುಧಾಕರ್ ಹತ್ರ ಕೈ ಜೋಡಿಸಿ ನಾವಂಥ ನಾಮರ್ದಗಳಲ್ಲ, ಅಂಥ ನಫ್ತಟ್ಟಿ ರಾಜಕೀಯ ಮಾಡಿಲ್ಲ, ನಾವು ಅಂಥ ಲೋಫರ್ ಮಟ್ಟಕ್ಕೆ ನಾವು ಇಳಿಯೋದು ಇಲ್ಲ. ಇವತ್ತು ಸುಧಾಕರ್ ಇವತ್ತು ನಮ್ಮ ರಿಲೇಷನ್ನೇ. ಇದುವರೆಗೂ ಅವ್ರ ಮನೆ ಬಾಗಿಲು ನಾವು ತುಳಿದಿಲ್ಲ, ನಾವು ಹೋಗೋದು ಇಲ್ಲ, ನಾವು ಆ ಕೆಲಸ ಅಲ್ಕ ಕೆಲಸ ಮಾಡೋದು ಇಲ್ಲ. ನಮಗೆ ಉಸ್ತುವಾರಿ ಸಚಿವರು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಇವತ್ತು ನಾವು ಪಕ್ಷದಲ್ಲಿ ತತ್ವ ಸಿದ್ಧಾಂತದ ಮೇಲೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ಅದರ ಅಡಿಯಲ್ಲೇ ನಾವು ಕೆಲಸ ಮಾಡ್ತಾಯಿದ್ದೀವಿ. ಒಬ್ಬನಿಗೆ ಅಡಿ ಹಿಡ್ಕೊಂಡು ಒಬ್ಬನ ಕೈಕಾಲು ಹಿಡ್ಕೊಂಡು ಹೋಗಿ ನಾವೆಲ್ಲಿ ಕೆಲಸ ನಾವು ಮಾಡಿಲ್ಲ, ನಾವು ಯಾರ ಮನೆ ಬಾಗಿಲಿಗೂ ಹೋಗಿಲ್ಲ. ಇದು ಪ್ರಮಾಣ ಮಾಡಿ ಹೇಳ್ತೀವಿ. ಇಲ್ಲ ನಿನಗೆ ತಾಕತ್ತಿದ್ದ ರಾಮಣ್ಣ ಬಾ ಬಾ ಭೋಗನಂದೀಶ್ವರ ದೇವಸ್ಥಾನದಲ್ಲೇ ಬಾ ಪ್ರಮಾಣ ಮಾಡಿ ಬಾ. ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀವಿ, ನಾವು ಒಪ್ಪಂದ ಮಾಡ್ಕೊಂಡಿದ್ದೀವಿ. ಇಲ್ಲ ಬಾ ಧರ್ಮಸ್ಥಳಕ್ಕೆ ಬಾ ನಿನಗೆ ಹೋಗ್ತಾ ಇದ್ರೆ. ಅದು ಬಿಟ್ಟು ಕೆಲ್ಸಕ್ಕೆ ಬರ್ತ ಮಾತುಗಳು ಮಾತಾಡೋದು, ಯೋಗ್ಯತೆಯಲ್ಲಿದ್ದ ಮಾತುಗಳು ಮಾತಾಡೋದು ದಯವಿಟ್ಟು ಇಲ್ಲಿವರೆಗೂ ಬಿಡಬೇಕಿಲ್ಲ. ಇದೇ ನಿಮಗೆ ಮಾನ ಮರ್ಯಾದೆ ಇದ್ದರೆ ನೀನು ಮಾತಾಡ್ತಾ ಇರೋ ಮಾತುಗಳು. ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದರು. ಏನು ಹೇಳಿದರು? ಲಾಸ್ಟ್ DCC ಬ್ಯಾಂಕಲ್ಲಿ 5 ಇಯರ್ಸಲ್ಲಿ DCC ಬ್ಯಾಂಕಲ್ಲಿ ನಾವು ಒಮ್ಮತವಾಗಿ ನಾವು ಅವರು ಗೌರವ ಕಟ್ಟು ಮಾಡಿದಂತೆ. ಒಮ್ಮತವಾಗಿ ನೀವು ಗೌರವ ಕೊಡಬೇಕಂತ ಯಾರು ಅವತ್ತು ಉಜ್ಗಲ್ ರಾಮಣ್ಣವ್ರ ಯಾರಿಗೆ ಮಾಡಿದ್ದೀರ ನೀವು? ಒಬ್ಬ ಗೌರವಾನ್ವಿತ ಲೀಡರ್ನ ಗುಡಿಯಪ್ಪಣ್ಣವ್ರನ್ನು ಇವರು SK ದಾವಣ್ಣವ್ರು ನಿಂತಿದ್ದು. ಇಬ್ಬರು ನಮ್ಮ ಪಾರ್ಟಿನಲ್ಲಿ ನಿಂತಿದ್ದವ್ರೆ. ಗುಡಿಯಪ್ಪಣ್ಣವರು ನಮ್ಮ ಪಾರ್ಟಿನಲ್ಲೇ ನಿಂತಿದ್ದು ಕಾಂಗ್ರೆಸ್ಸಲ್ಲಿ, ದಾವಣ್ಣವರು ನಮ್ಮ ಪಾರ್ಟಿನಲ್ಲಿ ನಿಂತಿದ್ದು. ಇದೇ ಸುಧಾಕರ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದರು 7 ವರ್ಷದಲ್ಲಿ DCC ಬ್ಯಾಂಕ್ ಚುನಾವಣೆ ಆದಾಗ. ಅವರ ವ್ಯಕ್ತಿಗತ ವಿಷಯಗಳು ದೊಡ್ಡವ್ರ ಬಗ್ಗೆ ನಾವು ಮಾತಾಡೋಕ್ಕೆ ನಾವು ಇಷ್ಟಪಡೋದಿಲ್ಲ. ಆವತ್ತು ಅವರು ಒಮ್ಮಸಮ್ಮತವಾಗಿ ಬರದೇ ಇದ್ದಾಗ ಗುಡಿಯಪ್ಪಣ್ಣವ್ರು ಒಂದು ಪಕ್ಷದ ಒಂದು ಕಡೆ ನಿಂತರು, ಇವರು ಒಂದು ಕಡೆ ನಿಂತಿದ್ರು ದಾವಣ್ಣವರು. ಯಾರಿಗೆ ನೀವು ಸಪೋರ್ಟ್ ಮಾಡಿದ್ದೀರಾ? ಗುಡಿಯಪ್ಪಣ್ಣವ್ರು ಸೋಲಿಸ್ಬೇಕು ಅಂತೇಳಿ ಅಲ್ಲಿಗೆ ನೀವು JDSನವರೆಲ್ಲ ಗಂಟು ಕಟ್ಕೊಂಡು ನೀವು ಅದ ಒಳ ಒಪ್ಪಂದ ಮಾಡ್ಕೊಂತಾನೆ ನೀವು ಮಾಡಿರೋದು. ಅಲ್ಲ, ನೀವೆಲ್ಲ ಒಳ ಒಪ್ಪಂದ ಮಾಡ್ಕೊಂತಾನೆ ನೀವು ಅದು ದಾವಣಗೆ ಮಾಡಿದ್ದು. ಅಲ್ಲಿಗೆ ನಿಮ್ಮ ಬೈಲ ನೀವೇ ಈಚೆಗೆ ಕಿತ್ಕೊಂತ ಇದ್ರೆ ನಿಮ್ಗೆ ಮಾನ ಮರ್ಯಾದೆ ಇಲ್ವಾ? ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ ಬರ್ತೀರಾ? ಅಲ್ಲ, ನಾವು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಂಡು ನಮಗೆ ಅಂಥ ಅಲ್ಕ ಕೆಲಸ ಮಾಡುವಂಥ ವ್ಯವಸ್ಥೆ ನಮಗೇನಿಲ್ಲ. ನಮ್ಗೆ ಯಾಕೆಂದರೆ ಇವತ್ತು ಉಸ್ತುವಾರಿ ಸಚಿವರು ಇದ್ದಾರೆ, ಮಾನ್ಯ ಡಾಕ್ಟರ್ ನಮ್ಮ MC ಸುಧಾಕರ್ ಅವ್ರು ಇದ್ದಾರೆ. ಏನೋ ಅವರ ಜವಾಬ್ದಾರಿನಲ್ಲಿ ಅವ್ರ ಅಣತೆ ಅಂತ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇಡೀ ಜಿಲ್ಲೆಯಲ್ಲಿ ಮಿಲ್ಕ್ ಸೆಕ್ಟರಿಂದ ನಾನು ಕೇಳಿದೆ. ಲಾಸ್ಟ್ ಬಾರಿ ನನಗೆ 5 ವರ್ಷದಲ್ಲಿ ನನಗೆ ಸೋಲಾಗಿದೆಯಣ್ಣ, ನನ್ನ ಸ್ವಲ್ಪ ಹಿನ್ನಡೆ ಆಗಿದೆ, ದಯವಿಟ್ಟು ನನಗೆ ಸಾಧನೆ ಬೇಕು ಅಂತಂದಾಗ ಮಾನ್ಯ ಸುಬ್ಬಾರೆಡ್ಡಿ ಅವರು, ಪುಟ್ಟಸ್ವಾಮಿಗೌಡಣ್ಣವರು, ಶಿವಶಂಕರ ರೆಡ್ಡಿ ಅಣ್ಣವರು, ಅಲ್ಲಿ ನಮಗೆ ಪುಟ್ಟವಂಜನಪ್ಪನವ್ರು ಇರ್ಬೋದು, ರಾಜೀವ್ ಗೌಡ್ರು ಇರ್ಬೋದು, ಶಶಿ ಅಣ್ಣವರು ಇರ್ಬೋದು, ಏನೋ ಚಿಂತಾಮಣಿ ನಮ್ಮ ಉಸ್ತುವಾರಿ ಸಚಿವರು ಎಲ್ಲರೂ ಜವಾಬ್ದಾರಿ ತಗೊಂಡು ನನ್ನನ್ನು ಹೈಯೆಸ್ಟ್ ಮತಗಳಿಂದ ಗೆಲ್ಸೋದು ನನಗೆ ಜವಾಬ್ದಾರಿ ಕೊಟ್ಟರು. ಇದು ನೀನು ಗೆದ್ದೇ ಬರಬೇಕಿದ್ರೆ DCC ಬ್ಯಾಂಕಲ್ಲೂ ಅಂತ ನಾನು ಜವಾಬ್ದಾರಿ ತಗೊಂಡೆ. ನನಗೆ ನಿಮ್ಮ ಓಟಿಂದನೇ ನಾನು ಇದು ಮಾಡ್ಕೊಂಡು ಬಂದಿಲ್ಲ. ನಮಗಿದ್ದು ಚಿಡ್ಲಘಟ್ಟದಲ್ಲಿ 20 ಓಟೆ ಎಲ್ಲ ಮುಖಂಡರಿದ್ರು. ಆದರೆ ನಮಗೆ ಬಾಗೇಪಲ್ಲಿ 5 ಓಟಿತ್ತು, ಗುಡಿಬಂಡೆ 5 ಓಟಿತ್ತು, ಮಂಚನಹಳ್ಳಿ 18 ಓಟ್ 20 ಓಟಿತ್ತು, ಗೌರಿಬಿದನೂರಲ್ಲಿ 9-10 ಓಟಿತ್ತು, ನಮ್ಮ ಚಿಕ್ಕಬಳ್ಳಾಪುರ 33 ಓಟಿತ್ತು, ಚಿಡ್ಲಘಟ್ಟ 46 ಓಟಿತ್ತು, ಚಿಂತಾಮಣಿ 39-40 ಓಟಿತ್ತು. 87 ಓಟಲ್ಲಿ ನಾನು ಗೆದ್ದಿದ್ದೀನಿ. 18-19 ಓಟಲ್ಲಿ ನೀನು ಉದೂರು ರಾಮಣ್ಣ ನಿನ್ನ ಮೇಲೆ ನಾನು 18 ಓಟಿಂದ ಲೀಡಲ್ಲಿ ಗೆದ್ದಿದ್ದೀನಿ. ಯಾರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಯಾರು ಮಾಡ್ಕೊಂಡಿಲ್ವಲ್ಲ ನಾವು? ನೀನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು ಅಂತ ನೀನು ಹೇಳಿದೀಯಾ, ಆದರೆ ನೀನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು ನಿನ್ನ ನಾಯಕರಿಗೆ, ನಿಮ್ಮ ಇವರಿಗೆ ನಿನ್ನ ಶರಣಾಗತಿ ಆಗು, ನಿನಗೆ ಅವ್ರಿಗೆ ಗೌರವ ಕೊಡು. ಅವ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ನಿಮ್ಮ ಶಾಸಕರ ಬಗ್ಗೆ ನಾವು ಮಾತಾಡೋಷ್ಟು ದೊಡ್ಡವ್ರು ನಾವಲ್ಲ. ಅದೇನೋ ಕೊಟ್ಟರೆ ಶಾಪ, ಅದೇನೋ ಕೊಟ್ಟರೆ ವರ ಇಟ್ಟರೆ ಶಾಪ ಅಂತ. ಯಾರಿಗೆ ಶಾಪ? ಅವ್ರೇನು ಋಷಿಮುನಿನಾ? ಅಲ್ಲ, ಋಷಿಮುನಿನೇನಪ್ಪ.
ನಿನಗಿಟ್ಕೋ ನಿಮ್ಮ ಶಾಪ ನಿನ್ನ ತಾಪ ಎಲ್ಲನೂ ಪಕ್ಷಕ್ಕೆ ಇಟ್ಕೊಳ್ಳಿ. ಅಲ್ಲ, ನಿಮ್ಮ ಪಕ್ಷಕ್ಕೆ, ನಿಮ್ಮ ಲೀಡರ್ಸ್ಗೆ, ನಿಮ್ಮ ಕಾರ್ಯಕರ್ತರಿಗೆ ಇಟ್ಕೋ. ಇದ್ರವ್ರಿಗೆಲ್ಲ ಶಾಪ ಪಾಪ. ಇದೇ ನಿಮ್ಮ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು ಅಂತ ಹೇಳ್ತೀರಲ್ಲ, ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು ನೀವು ಅವತ್ತು ಎಲ್ಲಿ ಮಾಡಿದ್ದೀರಾ? ರಾತ್ರಿ 11 ಗಂಟೆನಲ್ಲಿ ಉಸ್ತುವಾರಿ ಸಚಿವರಿಗೆ ಇದೇ ಚಿಡ್ಲಘಟ್ಟ ಶಾಸಕರು ಫೋನ್ ಮಾಡಿದ್ದಾರೆ. ಏನಂತ ಫೋನ್ ಮಾಡಿದ್ದಾರೆ? ತಗೊಳ್ರಿ, ನಿಮ್ಮ ಯೋಗ್ಯತೆ ನೀವೇ ತಿಳ್ಕೊಳ್ರಿ. ಅಲ್ಲ, ನಿಮ್ಮ ಯೋಗ್ಯತೆ, ನಿಮ್ಮ ಶಾಪ, ನಿಮ್ಮ ಋಷಿಮುನಿದು ನಿಮ್ಮ ಯೋಗ್ಯತೆ ನೀವೇ ತಗೊಳ್ರಿ. ಅವತ್ತು ನಿಮ್ಮ ಋಷಿಮುನಿಯನ್ನು ಕೇಳ್ಕೊಂಡು ತಗೋಪ್ಪ ರಮಣ. ಯಾರಿಗೆ ಫೋನ್ ಮಾಡಿದ್ದಾರೆ? ಸರ್ ನಮ್ಗೆ ಸಹಾಯ ಮಾಡಿ ಸರ್. ಉದ್ಗೂರು ರಾಮಣ್ಣವರು ಅವ್ರಿಗೆ ಹೇಳ್ತಾರೆ, ನಾನು ಮಿನಿಸ್ಟ್ರಿಗೆ ಫೋನ್ ಮಾಡಿಬಿಟ್ಟು ನಮ್ಮ ಉಸ್ತುವಾರಿ ಸಚಿವರಿಗೆ, ಚಿಡ್ಲಘಟ್ಟ ಶಾಸಕರು, ಸರ್ ರಾಮಣ್ಣವ್ರು ಸ್ವಲ್ಪ ಸಹಾಯ ಮಾಡಿ ಸರ್, ಅವ್ರನ್ನ ಕರ್ಕೊಂಬಂದು ನಿಮ್ಮ ಹತ್ರ ಬಿಡ್ತೀವಿ ಸರ್. ಇನ್ನೊಬ್ಬರು ಫ್ಯಾಕ್ಸಿಂದ ಹಾಕಿದ್ದು ಚಿಕ್ಕಬಳ್ಳಾಪುರ, ಅವ್ರನ್ನಿಬ್ಬರು ತಗೊಂಬಂದು ನಿಮ್ಮ ಹತ್ರ ಬಿಡ್ತೀವಿ ಸರ್. ದಯವಿಟ್ಟು ಅವ್ರಿಗೆ ಸಹಾಯ ಮಾಡಿ ಸರ್. ಮೋಹನ್ ರೆಡ್ಡಿ ಅವರು ಸುಧಾಕರ್ ಹತ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಸರ್. ನಮ್ಮ ಸಚಿವರು ಒಂದೇ ಒಂದು ಮಾತು ಹೇಳಿದ್ದಾರೆ, ರೇ 89 ವರ್ಷದಿಂದ ನಮ್ಮ ಕುಟುಂಬದ ರಾಜಕೀಯ ಮಾಡ್ಕೊಂಬಂದಿದ್ದೀವಿ, ನಾವು ಯಾರಿಗೂ ಅಂತ ಅಲ್ಕ ರಾಜಕೀಯ ನಾನು ಮಾಡಿಲ್ಲ ರೀ, ನಾನು ಮಾಡೋದೇ ಇಲ್ಲ. ಸೋಲ್ತಾನೋ ಗೆಲ್ತಾನೋ ಮೋಹನ್ ರೆಡ್ಡಿನೂ ಇರ್ಬೋದು, ಹೋಗ್ಬೋದು. ನನ್ನ ಅಫಿಷಿಯಲ್ ಕ್ಯಾಂಡಿಡೇಟು ಮೋಹನ್ ರೆಡ್ಡಿಗೆ ನಾವು ಮಾಡೋದು, ಮೋಹನ್ ರೆಡ್ಡಿನೇ ನಾವು ಗೆಲ್ಸ್ಕೊಂಬರೋದು ಅಂಥೇಳಿ ನಮ್ಮ ಉಸ್ತುವಾರಿ ಸಚಿವರು ಹೇಳಿದ್ದಾರೆ. ಅದು ನಿಮಗೆ ಗೊತ್ತಿಲ್ವ? ನಿಮ್ಮ ಗಮನಕ್ಕಿಲ್ವಾ ರಾಮಣ್ಣವರೇ? ಅಲ್ಲ, ನಿಮ್ಮ ಗಮನಕ್ಕಿಲ್ವಾ? ನಿಮ್ಮ ನಡೆ, ನಿಮ್ಮ ನುಡಿ ಏನಿದೆ ಅಂತೇಳಿ ನೀವು ತಿಳ್ಕೋಬೇಕು. ಇನ್ನೊಬ್ರಿಗೆ ಹೇಳೋದಲ್ಲ. ಇನ್ನೊಬ್ಬರ ಮುಂದೆ ತೋರಿಸುವಾಗ 5 ಬೆರಳು, 1 ಬೆರಳು ಬೇರೆಯವ್ರು ತೋರಿಸ್ತದೆ, 5 ಬೆರಳು ನಿಮ್ಗೆ ತೋರಿಸ್ತದೆ, 4 ಬೆರಳು ನಿಮ್ಮನ್ನು ತೋರಿಸ್ತದೆ. ನಮ್ಮ ಬೆನ್ನಿಂದ ನಾವು ಮಾತಾಡ್ಬೋದು, ನಮ್ಮ ಬೆನ್ನಿಂದ ಮಾತಾಡೋ 1000 ಜನ ಇರ್ತಾರೆ. ನೀವು ಏನು ಮಾತಾಡಿದ್ದೀರಾ? ನಿಮ್ಮ ಇವರು ಲೋಕಸಭಾ ಸದಸ್ಯರು ಏನು ಮಾತಾಡೋ ಅದಕ್ಕೆ ಉತ್ತರ ಕೊಟ್ಕೊಳ್ಳಿ ನೀವು. ಅದು ನಿಮ್ಮ ವೈಯಕ್ತಿಕ. ಇತರ ವಿಷಯಗಳೆಲ್ಲ ಬೀದಿಗೆ ಯಾಕೆ ಹೇಳ್ತೀರಾ ನೀವು ನಮ್ಮನ್ನೆಲ್ಲನ ಅಂತ? ಮಾನ ಮರ್ಯಾದೆ ಹೇಳ್ತಾರೆ. ನಿಮ್ಮಂಗೆ 3 ಬಿಟ್ಟು ಈಚೆಗೆ ಬಂದಿದ್ದೀವಿ ಅಂದ್ಕೊಂಡಿದ್ದೀರಾ? ನಾವು ಆ ರೀತಿ ಮಾಡಿಲ್ಲ. ಬಂದರೆ ಬೀದಿಗೆ ಬಂದಿದ್ದೀವಿ ಅಂದರೆ ಆಮೇಲೆ ಎಲ್ಲ ಬಯಲಿಗೆ ಎಳಿಬೇಕಾಗ್ತದೆ. ಒಂದೊಂದೇ ಖಬರ್ದಾರ್, ಇವತ್ತಾಗಲಿ ನಾಳೆ ಆಗಲಿ ಬೇರೆಯವ್ರ ವಿಷಯ ಮಾತಾಡೋವಾಗ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕು. ಗೌರವ ಇದೆ, ದೊಡ್ಡವರು, ಆ ಗೌರವ ಕೊಡ್ತೀವಿ. ಆ ಗೌರವ ಉಳಿಸ್ಕೊಂಡ್ರೆ ಮಾತಾಡೋಕ್ಕೆ ಬಂದು ಅಂದರೆ ವ್ಯವಸ್ಥೆ ಸರಿ ಇರೋದಿಲ್ಲ. ಯಾರಿಗೂ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಾವು ಮಾಡೋವಂಥ ಪರಿಸ್ಥಿತಿನಲ್ಲಿಲ್ಲ. ಇವತ್ತು ಗಂಡಸ್ತನವಾಗಿ ಇವತ್ತು ನಮಗೆ ನಿಂತ್ಕೊಳ್ಳೋಂಥ ನಾಯಕರಿದ್ದಾರೆ ನಮಗೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ. ಅವ್ರ ಅಣತೆ ಅಂತ ಇವತ್ತು ನಾವು ಕೆಲಸ ಮಾಡ್ತಾಯಿದ್ದೀವಿ. ಸರ್ಕಾರದ ಪರವಾಗಿ ಅಭಿವೃದ್ಧಿ ವಿಷಯದಲ್ಲಿ ಹೋದರೆ ಈ ಕಡೆ ಚಿಂತಾಮಣಿಯಿಂದ ಈ ಕಡೆವರೆಗೂ ಬಾರ್ಡ್ರು ಏನು ಕೆಲಸಗಳಾಗ್ತಾಯಿದೆ, ಏನು ಆಗ್ತಾಯಿದೆ ಅಂತೇಳಿ ಇವತ್ತು ನಮಗೆ ಗೊತ್ತು, ನಿಮಗೆ ಗೊತ್ತು, ಇವತ್ತು ಜಿಲ್ಲೆಗೆ ಗೊತ್ತಿದೆ. ಉಸ್ತುವಾರಿ ಸಚಿವರ ಅಣತನಲ್ಲಿ ಯಾವ ರೀತಿ ಕೆಲಸಗಳಾಗ್ತಾಯಿದೆ ಅಂತೇಳಿ. ಇವ್ರು ಯಾರೋ ಪುಂಗನಾಯಕರು ಹೇಳ್ತಾರೆ ಅಂತೇಳಿ ಅವ್ರಿಗೆಲ್ಲ ನಾವು ಬೆಳೆ ಕೊಟ್ಕೊಂಡು ಮಾತಾಡೋಂಥ ವ್ಯವಸ್ಥೆ ಇಲ್ಲ ಇವತ್ತು. ನಾವು ಇವತ್ತಿಗಾಯ್ತು, ನಾಳೆ ಆಯ್ತು, ಇನ್ನೊಂದು ಸರಿ ಮಾತಾಡೋದು ಗೌರವಯುತವಾಗಿ ಮಾತಾಡಬೇಕು ಇನ್ನೊಬ್ಬರ ಬಗ್ಗೆ ಮಾತಾಡೋವಾಗ ಅಂತೇಳಿ ದಯವಿಟ್ಟು ನನ್ನ ಮಾತು